ಈರುಳ್ಳಿ ಬೆಳ್ಳುಳ್ಳಿ ಇಲ್ದಲೆ ಉಪ್ಪಿಟ್ಟನ್ನ ಹೇಗೆ ತಯಾರು ಮಾಡೋದು ಅಂತ ಬನ್ನಿ ನೋಡೋಣ. ರವೆನ ಫಸ್ಟ್ ಹುರ್ಕೊಳ್ತೀನಿ. ಈಗ ರೋಸ್ಟ್ ಮಾಡ್ಬೇಕು ಇದನ್ನ. ಇದಕ್ಕೊಂದು ಸ್ವಲ್ಪ ತುಪ್ಪನ ಒಂದು ಟೀ ಸ್ಪೂನ್ ತುಪ್ಪವನ್ನ ಹಾಕ್ತಾ ಇದೀನಿ. ಸ್ವಲ್ಪ ತುಪ್ಪ ಸಾಕು ಇದಕ್ಕೆ ಹುರಿಯಕ್ಕೆ. ರವೆ ಎಷ್ಟು ಚೆನ್ನಾಗಿ ಹುರಿದ್ರೆ ಉಪ್ಪಿಟ್ಟು ಅಷ್ಟು ಚೆನ್ನಾಗಾಗುತ್ತೆ. ಈಗ ಇದಾಗಿದೆ ಹುರ್ಕೊಂಡಿದ್ದು. ಇದೀಗ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ತುಪ್ಪನ ಹಾಕೊಳ್ತಾ ಇದ್ದೀನಿ. ಯಾರ್ಯಾರಿಗೆ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೊಳ್ಬೋದು. ಸೊ ನಾನು ತುಪ್ಪ ಹಾಕೊಳ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ತುಪ್ಪ ಕಾದಿದೆ. ಇದಕ್ಕೆ ಫಸ್ಟ್ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದೀನಿ. ಜೀರಿಗೆ ಸಾಸಿವೆ ಹಾಕಿದಾದ್ಮೇಲೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಫ್ರೈ ಆಗಿದಾದ್ಮೇಲೆ ಉದ್ದಿನಬೇಳೆ ಹಾಕೊಳ್ಬೇಕು. ಇದು ಕೆಂಪಗಾಗಬೇಕು. ಕೆಂಪಗಾಗ್ತಿದ್ದಂಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಳ್ಬೇಕು. ಈಗ ನಾನು 2 ಕೊಂಬೆ ಇದನ್ನ ಹಾಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು, ನಾನು ಈ ಲೋಟದಲ್ಲಿ 1 ಲೋಟ ರವೆ ತಗೊಂಡಿದ್ದೆ. ಯೂಶಲಿ ನಾವು 1ಕ್ಕೆ 2 ಲೋಟ ನೀರು ಹಾಕ್ತೀವಿ. ಬಟ್ ಇದಕ್ಕೆ 1 ಲೋಟ ರವೆಗೆ 2 ಲೋಟ ಹಾಲು ಹಾಕ್ಬೇಕು, 1 ಲೋಟ ನೀರು ಹಾಕ್ಬೇಕು. ಫಸ್ಟ್ ಈಗ ನೀರು ಹಾಕೊಳ್ಬೇಕು. 2 ಲೋಟ ಹಾಲು ಹಾಕೊಳ್ಬೇಕು. ಈಗ ಇದು ಕುದೀತಾ ಇದೆ. ಈಗ ನಾವು ಕಾಯಿ ತುರಿ ಹಾಕೊಳ್ಬೇಕು. ಸ್ವಲ್ಪ ತಗೊಂಡಿದ್ದೆ ಕಾಯಿ ತುರಿ, ಈ ಬಟ್ಲಷ್ಟು. ಸ್ವಲ್ಪ ಉಪ್ಪನ್ನ ಹಾಕೊಳ್ಬೇಕು. ಈಗ ನಾವು ರವೆನ ಹಾಕೊಳ್ಬೇಕು. ಇದು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಾಗಬಾರ್ದು ಅಂತಂದ್ರೆ ರವೆನ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಇದನ್ನ ನಾವು ಪ್ರಸಾದಕ್ಕೆ ಉಪಯೋಗಿಸ್ಕೊಳ್ಬೋದು. ಬಿಕಾಸ್ ನಾವು ಈರುಳ್ಳಿ ಹಾಕಿಲ್ಲ, ಬೆಳ್ಳುಳ್ಳಿ ಹಾಕಿಲ್ಲ. ಸೊ ಈ ಕನ್ಸಿಸ್ಟೆನ್ಸಿಲಿ ಇದ್ದಾಗ ನಾವು ಲಿಡ್ ಕ್ಲೋಸ್ ಮಾಡಿ ಬಿಡಬೇಕು. ಸ್ಟವ್ ಆಫ್ ಮಾಡಬೇಕು. ಇದನ್ನ ಈಗ ಇದಾಗಿದೆ ಅಲ್ವಾ, ಇದನ್ನೀಗ ಜಸ್ಟ್ ಹಿಂಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಈಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ. ಈಗ ಇದಾಗಿದೆ, ಸರ್ವ್ ಮಾಡಿಬಿಟ್ಟಿದ್ದೀನಿ. ಟೇಸ್ಟ್ ಮಾಡೋ ಟೈಮ್. ದಿಸ್ ಈಸ್ ಮೈ ಫೇವ್ರೆಟ್ ಟೈಮ್. ತುಂಬಾ ಚೆನ್ನಾಗಿದೆ. ಇದು ಲಂಚ್ ಬಾಕ್ಸಿಗೂ ಹಾಕೊಡ್ಬೋದು ಮಕ್ಕಳಿಗೆ. ಸೊ ವಾರಗಳ ದಿನದಲ್ಲಿ ಪ್ರಸಾದಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಕ್ವಿಕ್ ಆಗುತ್ತೆ. ಇದನ್ನ ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.